ಅಲ್ಲ ನಿಮ್ಗೆ ಹಂಗ ಅನ್ಸುತ್ತಾ ಸರ್ನ ನಾವು ಒಪ್ತೀವಿ ಅಂತ? ಬಟ್ ನನಗೊಂದು ಒಂದು ತುಂಬಾ ಒಂದು ಅದ್ಭುತವಾದಂತ ಒಂದು ಅನುಭವ ಆಯ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ. ಏನಂತಂದ್ರೆ ದೇವ್ರ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ರಿಯಲ್ ಆಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಒಂದು ಇಬ್ರು ಮೂರ್ ಜನ ಲೇಡೀಸ್ ಹುಡುಗಿರು ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಾರೆ. ರಿಯಲ್ ಆಗಿ ಅವ್ರ ಮೇಲೆ ದೇವ್ರು ಬಂದು ನಾನು ಕಣ್ಣಾರ ನೋಡಿದ್ದೀನಿ. ಅವರು 3-4 ನಿಂಬೆ ಹಂಗೆ ಅಗದಿ ತಿನ್ಬಿಟ್ರು ಅವರು. ಅಂದ್ರೆ ಅಷ್ಟು ಗೊತ್ತಿಲ್ಲ ಆ ಜಾಗದಲ್ಲಿ ಅಷ್ಟು ಪವರ್ ಇದೆ ಅಂತ. ಅಂದ್ರೆ ಎವ್ರಿ ಡೇ ಮಳೆ ಬರ್ತಾ ಇದೆ. ನಿಜವಾಗ್ಲೂ ಅವರು ಶಿವು ಅವರು ಸೆಟ್ ಹಾಕಿರೋದ್ರ ಬಗ್ಗೆ ನಮ್ಗೆ ಒಂದಷ್ಟು ಡೌಟ್ ಇತ್ತು. ನಾವು ಚಂದ್ರ ಅವರು ಮಾತಾಡ್ಕೊಂತ ಇದ್ವಿ. ಸೆಟ್ ಆ ಮಳೆ ನೀರು ಬಿದ್ದರೆ ಆ ಪ್ಲೈವುಡ್ ಶೀಟ್ಗಳೆಲ್ಲ ನೆಂದೋಗಿ ಒಂಥರ ಮೆತ್ಮೆದ್ಗಾಗ್ತಾ ಇದೆ. ಬಟ್ ಅಷ್ಟು ಜನ ಡ್ಯಾನ್ಸರ್ಸು, ಜೂನಿಯರ್ಸು, ಮತ್ತೆ ಆ ಡೊಳ್ಳು ಕುಣಿತದವ್ರದ್ದು, ಮತ್ತೆ ಫೈಟರ್ಸು ಎಲ್ಲರೂ ಸೇರಿಸಿ ಆ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿರೋದು ಒಂದು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಮಿರಾಕಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನ್ದಿಗೆ ಆ ಜಾಗನೇ ಹಂಗಿದೆ. ಆಕ್ಚುಲಿ ಅಲ್ಲಿ ಒಂದು ವಿಗ್ರಹನೂ ಸಿಕ್ತು ಅಂತ ಕೇಳ್ಪಟ್ಟೆ ನಾನು ನಿಜವಾಗ್ಲೂ ಶಿವ ಅವ್ರಿಗೆ. ಬಟ್ ಆ ತಾಯಿನೇ ಎಲ್ರಿಗೂ ಆ ಶಕ್ತಿ ಕೊಟ್ಟು ಆ ಒಂದು ಅದ್ಭುತವಾಗಿ ನೋಡಕ್ ಒಂದು ಏನು ಔಟ್ಪುಟ್ ಬಂದಿದೆ ಅಂತ ಅಂದ್ರೆ ನಿಜವಾಗ್ಲೂ ಆ ತಾಯಿನೇ ಮಾಡಿಸ್ಕೊಂಡಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಇವತ್ತಿಗೂ ಅಷ್ಟೇ, ಅವತ್ತಿಂದನೂ ಅಷ್ಟೇ, ಸರ್ ಜೊತೆ ಒಂದು ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಒಬ್ಬ ಆಕ್ಷನ್ ಡೈರೆಕ್ಟರ್ ಏನಾದ್ರೂ ಒಂದು ಸ್ಟಂಟ್ ಕೊರಿಯೋಗ್ರಾಫ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಪರಿಪೂರ್ಣವಾಗಿ ಅದಕ್ಕೊಂದು ಪರ್ಫಾರ್ಮೆನ್ಸ್ ಕೊಡೋದು ಅಂತಾನೆ ನಾನು ನೋಡಿರೋದ್ರಲ್ಲಿ ಒನ್ ಆಫ್ ದ ನಮ್ಮ ಸರ್ ಸುದೀಪ್ ಸರ್ ಮಾತ್ರ ಹೇಳಕ್ ಇಷ್ಟಪಡ್ತೀನಿ.